ನಾನು ಇವತ್ತೇ ಆ ಜಾಗದ ಬಗ್ಗೆ ಡ್ಯಾಡಿ ಹತ್ರ ಮಾತಾಡ್ತೀನಿ. ಹೌದು ಸರ್. ಓಕೆ ಸರ್, ಸರಿ ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆ ಸರ್. ಅಮ್ಮ ಅಮ್ಮನ ಹೋಗಿ ಬರ್ತೀನಮ್ಮ. ಒಳ್ಳೆ ಕೆಲಸ ಕೈ ಹಾಕಿದ್ಯಾ, ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ನನಗೆ ನಿಂದು ಡ್ಯಾಡಿದ ಆಶೀರ್ವಾದ ಇದ್ರೆ ಸಾಕು. ಆ ದೇವ್ರ ಆಶೀರ್ವಾದ ಇದ್ದಂಗೆ. ನಮ್ಮಿಬ್ರು ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಆದಿತ್ಯ. ನಿಮ್ಮ ಡ್ಯಾಡ್ ನಿನ್ನ ನಂಬಿ ಇಷ್ಟು ದೊಡ್ಡ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರ ನಂಬಿಕೆನ ಉಳಿಸ್ಕೊ ಸಾಕು. ಖಂಡಿತವಾಗ್ಲೂ ಉಳಿಸ್ಕೊಂತೀನಮ್ಮ. ನಂಬಿಕೆ ಉಳಿಸ್ಕೊಳ್ಳೋದು ಮಾತ್ರ ಅಲ್ಲ ಆದಿತ್ಯ, ಮೊದಲು ನೀನು ಕೋಪ ಮಾಡ್ಕೊಳ್ಳೋದನ್ನ ಬಿಡಬೇಕು. ನೀನೀಗ ಕೈ ಹಾಕಿರೋದು ಫೈನಾನ್ಸ್ ವ್ಯವಹಾರಕ್ಕೆ. ಯಾವುದೇ ವ್ಯವಹಾರ ಆಗಿರ್ಬೋದು, ಮನುಷ್ಯನಿಗೆ ಮೊದಲು ತಾಳ್ಮೆ ಮುಖ್ಯ. ತಾಳ್ಮೆ ಒಂದ್ಸಲ ಕಳ್ಕೊಂಡ್ರೆ, ಕೋಪದ ಕೈ ಬುದ್ಧಿ ಕೊಟ್ರೆ ಅದಕ್ಕೆ ದೊಡ್ಡ ಮೊತ್ತನ ತೆರಬೇಕಾಗುತ್ತೆ. ನೀನ್ ಯಾರ ಮೇಲೂ ದ್ವೇಷ ಕೋಪನ ಇಟ್ಕೊಳ್ಬೇಡ ಕಣೋ. ಇನ್ ಮುಂದೆ ನೀನು ಬರೀ ನಿನ್ ಗುರಿ ಬಗ್ಗೆ, ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ಬೇರೆ ಯಾವ ವಿಷಯದ ಬಗ್ಗೆ ಯೋಚನೆ ಮಾಡಬೇಡ. ನಾವೆಲ್ಲರೂ ಯಾವಾಗಲೂ ನಿನ್ ಜೊತೆಲೇ ಇರ್ತೀವಿ. ಆಯ್ತಮ್ಮ, ನೀನು ಹೇಳ್ದಾಗೆ ಕೋಪ ಮಾಡ್ಕೊಳ್ದೇ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಮಾಡ್ತೀನಿ ಅಂತ ಹೇಳಬೇಡ, ಅದನ್ನ ಬಿಟ್ಬಿಡ್ತೀನಿ ಅಂತ ಹೇಳು. ಇವತ್ತಿಂದ ನೀನ್ ಯಾರ ಮೇಲೂ ಕೋಪ ಮಾಡ್ಕೊಳ್ಬಾರ್ದು. ಒಂದ್ ವೇಳೆ ನಿನಗೆ ಕೋಪ ಬಂದ್ರೆ ದೇವ್ರ ನೆನ್ಸ್ಕೊ, ಯಾವ್ದಾದ್ರು ಶ್ಲೋಕ ಹೇಳು. ಆಗ ತಾನಾಗೆ ತಾನು ಕೋಪ ಕಡಿಮೆ ಆಗುತ್ತೆ. ಸರಿ ಅಮ್ಮ, ಹೋಗಿ ಬರ್ತೀನಿ. ಆಯ್ತು, ಆ ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ. ಹೋಗ್ಬಾ. ಏನು ಸಾಹೇಬ್ರು ತುಂಬ ಖುಷಿಯಾಗಿರೋ ಹಾಗಿದೆ. ಇಷ್ಟು ದಿವಸ ಏನು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ನಲ್ಲ, ಈಗ ಒಂದು ಬಿಸ್ನೆಸ್ ತಲೆಗೆ ಬಂದಿದೆ. ಹೌದಾ? ಅಂದರೆ ಯಾವ ಬಿಸ್ನೆಸ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಾ? ನಾನು ಎಜುಕೇಷನ್ ಫೀಲ್ಡ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಸ್ಕೂಲ್ಗಳಲ್ಲಿ ಏನೇನು ಬೇಡಿಕೆ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಂಗೆ ಅರ್ಥ ಆಗಲಿಲ್ಲ. ಅಯ್ಯೋ ಪೆದ್ದಿ, ಹೇಳ್ತೀನಿ ಕೇಳು. ಈಗ ಸ್ಕೂಲ್ಗಳಲ್ಲಿ ಚಾಕ್ ಪೀಸಿಂದ ಹಿಡಿದು ಕಂಪ್ಯೂಟರ್ಸ್ವರೆಗೂ ತುಂಬ ವಸ್ತುಗಳಿಗೆ ಬೇಡಿಕೆ ಇರುತ್ತೆ. ಯಾವ್ಯಾವ ಸ್ಕೂಲ್ಗಳಿಗೆ ಏನೇನು ಬೇಡಿಕೆ ಇದೆ ಅಂತ ತಿಳ್ಕೊಂಡು ಅವ್ರಿಗೆ ವಸ್ತುಗಳನ್ನ ಸಪ್ಲೈ ಮಾಡೋದು ಅಷ್ಟೇ. ಇದು ಒಂಥರ ದೊಡ್ಡ ಬಿಸ್ನೆಸ್ ಆಗುತ್ತೆ. ವಾ, ವೆರಿ ಗುಡ್ ಐಡಿಯಾ. ಇದಕ್ಕೆ ಒಂದು 5ರಿಂದ 10 ಲಕ್ಷ ಬೇಕಾಗ್ಬೋದಾ? ಇಲ್ಲ ಸಾಕ್ಷಿ, ಅಷ್ಟು ಸಾಕಾಗಲ್ಲ. ಏಕೆಂದರೆ ಒಂದು ಸ್ಕೂಲ್ಗೆ ಕಡಿಮೆ ಅಂದರೂ 80ರಿಂದ 100 ಕಂಪ್ಯೂಟರ್ಸ್ನ ಕೊಡಬೇಕಾಗತ್ತೆ. ನನಗೆ ಒಂದು 1000 ಸ್ಕೂಲ್ ಗೊತ್ತು. ಎಲ್ಲ ಸ್ಕೂಲ್ಗಳಿಗೂ ಹೋಗಿ ಅಪ್ರೋಚ್ ಮಾಡಿದ್ರೆ ಯಾರೂ ಇಲ್ಲ ಅಂತ ಹೇಳಲ್ಲ. ಖಂಡಿತ ನನ್ನ ಕಂಪ್ನಿಯಿಂದ ಕೊಡೋ ವಸ್ತುಗಳನ್ನ ತಗೋತಾರೆ. ಅಷ್ಟು ಸ್ಕೂಲ್ಗಳಿಗೆ ಕಂಪ್ಯೂಟರ್ಸ್ ಮತ್ತು ಬೇರೆ ವಸ್ತುಗಳನ್ನ ಸಪ್ಲೈ ಮಾಡಬೇಕು ಅಂತಂದರೆ ನಾನು ಒಂದು ಕಂಪ್ಯೂಟರ್ ಕಂಪ್ನಿ ಜೊತೆ ಡೀಲರ್ಶಿಪ್ ಒಪ್ಪಂದ ಮಾಡ್ಕೋಬೇಕು. ಅದಕ್ಕೆ ಒಂದಷ್ಟು ಫಿಕ್ಸ್ಡ್ ಡೆಪಾಸಿಟ್ ಅಂತ ಕಟ್ಟಬೇಕಾಗತ್ತೆ. ಸೊ ನಾನು ಬಿಸ್ನೆಸ್ ಶುರು ಮಾಡೋದಕ್ಕೆ ಒಂದು 20ರಿಂದ 30 ಲಕ್ಷ ಬೇಕಾಗತ್ತೆ. ಅಯ್ಯೋ, ಅಷ್ಟೊಂದು ಬೇಕಾಗುತ್ತಾ? ಅಷ್ಟೊಂದು ಹಣನ ಎಲ್ಲಿಂದ ತರೋದು? ಹೆದರ್ಕೋಬೇಡ ಸಾಕ್ಷಿ, ಲೋನ್ ಕೊಡೋದಕ್ಕೆ ಅಂತಲೇ ತುಂಬ ಬ್ಯಾಂಕ್ಗಳಿವೆ. ಇಲ್ಲಾದರೂ ಒಂದು ಕಡೆ ಟ್ರೈ ಮಾಡ್ತೀನಿ. ಯಾರೋ ಬಂದರು ಅಂತ ಕಾಣುತ್ತೆ, ನೋಡಿ ಯಾರಂತ. ಹೇಗಿದೆಯಾ ಸಾಕ್ಷಿ? ನೀವೇನಿಲ್ಲಿ ಏನು ಸನ್ಯಾಸಿ ಥರ ಬಂದಿದ್ದೀರಾ? ಇನ್ಮೇಲೆ ಹೀಗೆ ಅಂದ್ರೆ ಆಮೇಲೆ ಹೇಳ್ತೀನಿ. ನಿನ್ನ ಮದುವೆಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಯಾರು ಸಾಕ್ಷಿ ಅದು?